ಮದುವೆ ಆದ 2 ದಿನಕ್ಕೆ ನನ್ನ ಗಂಡ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ. ನಂತರ ಮನೆಯವರೆಲ್ಲ ಸೇರಿ ನನ್ನ ಅತ್ತೆಯ ಸಂಬಂಧಿಕನಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿಸಿದರು. ಆ ಹುಡುಗ ನನ್ನನ್ನು ಮದುವೆ ಆಗಿದ್ದು ನನ್ನ ಜೊತೆ ಪ್ರೀತಿಸಲು ಅಲ್ಲ, ಈ ಮನೆಯ ಆಸ್ತಿಗಾಗಿ. ಅದೆಲ್ಲವನ್ನು ತಿಳಿದು ನಾನು ಅವನನ್ನು ದೂರ ಇಟ್ಟೆ. ಆದರೆ ಒಂದು ದಿನ ರಾತ್ರಿ ನನಗೆ ತಿಳಿಯದ ಹಾಗೆ ನನ್ನನ್ನು ಬಲಾತ್ಕಾರ ಮಾಡಿದ. ನನ್ನ ಸರ್ವಸ್ವವನ್ನು ದೋಚಿಕೊಂಡ. ಈಗ ನಾನು ಅವನು ಹೇಳಿದ ಹಾಗೆ ಕೇಳಬೇಕು, ಇಲ್ಲವಾದರೆ ಅವನು ಮಾಡಬಾರದ ಕೆಲಸವನ್ನು ಮಾಡುತ್ತಾನಂತೆ. ಮುಂದೆ ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾನು ಎಂದರೆ ಎಲ್ಲರಿಗೂ ಪ್ರಾಣ. ನನ್ನನ್ನು ತುಂಬ ಚೆನ್ನಾಗಿ ಸಾಕುತ್ತಿದ್ದಾರೆ. ನನಗೆ 2 ತಮ್ಮಂದಿರು ಇದ್ದಾರೆ. ಅವರು ಕೂಡ ಚೆನ್ನಾಗಿ ಓದುತ್ತಿದ್ದಾರೆ. ಮದುವೆಯ ವಯಸ್ಸು ಬಂದಿದೆ. ಹುಡುಗರು ಕೂಡ ಒಬ್ಬರ ಮೇಲೆ ಒಬ್ಬರು ಬಂದು ನನ್ನನ್ನು ನೋಡಿಕೊಂಡು ಹೋಗುತ್ತಿದ್ದಾರೆ. ಎಲ್ಲರೂ ಒಪ್ಪುತ್ತಿದ್ದಾರೆ. ಆದರೆ ಅಮ್ಮ ಮಾತ್ರ ಒಪ್ಪುವುದಿಲ್ಲ. ಅಮ್ಮನಿಗೆ ತುಂಬ ಶ್ರೀಮಂತರ ಮನೆಯ ಹುಡುಗ ಬೇಕು ನನ್ನ ಮಗಳಿಗೆ ಅನ್ನುವುದು. ನಾನು ಕೂಡ ತುಂಬ ನೆಮ್ಮದಿಯಿಂದ ಇರುತ್ತಿದ್ದೆ. ಅಷ್ಟೊಂದು ಕಷ್ಟಪಟ್ಟು ಹುಡುಕಬೇಕು ಹುಡುಗನನ್ನು ಅನ್ನುವ ಭಯ ಇರಲಿಲ್ಲ. ಅಮ್ಮ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು. ಇತ್ತೀಚೆಗೆ ಒಂದು ಹೊಸ ಸಂಬಂಧ ಬಂದಿದ್ದು. ಹುಡುಗನ ಮನೆಯಲ್ಲಿ ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ. ಹುಡುಗ ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ. ನೋಡಲು ಕೂಡ ಸುಂದರವಾಗಿದ್ದಾನೆ. ಮದುವೆ ಮಾಡಿಕೊ ಅಂತ ಅಮ್ಮ ಬಲವಂತ ಮಾಡಿದರು. ಆದರೆ ನನಗೆ ಆ ಹುಡುಗ ಇಷ್ಟವಾಗುತ್ತಿರಲಿಲ್ಲ. ನನಗಿಂತ ತುಂಬ ಎತ್ತರವಾಗಿದ್ದಾನೆ, ತುಂಬ ಬೆಳ್ಳಗೆ ಇದ್ದಾನೆ. ಅವನ ಮುಂದೆ ನಾನು ತುಂಬ ಡಿಮ್ ಆಗಿ ಕಾಣುತ್ತಿರುವೆ. ಕೊನೆಗೆ ವಿಧಿ ಇಲ್ಲದೆ ಅಮ್ಮನ ಆಸೆ ಪ್ರಕಾರ ಮದುವೆಯಾದೆ. ಮದುವೆಯಾದ ಮೊದಲ ರಾತ್ರಿ ತುಂಬ ಆಸೆ ಇತ್ತು. ಅವನಿಗಾಗಿ ಕಾದು ಕುಳಿತೆ. ಆದರೆ ಬಂದವನು ನನ್ನ ಕಡೆ ತಿರುಗಿ ಕೂಡ ನೋಡದೆ ಗೋಡೆ ಕಡೆ ತಿರುಗಿ ಮಲಗಿದ. ನಾನು ಕೂಡ ಮಲಗಿದೆ. ಇದೇ ರೀತಿ 2 ದಿನ ಆಯಿತು. ಇಂದು ಜೋರಾಗಿ ಗಲಾಟೆ ಮಾಡಿ ಕೇಳಬೇಕು, ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲವಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ ಅಂತ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳನ್ನು ಹಾಕಿಕೊಂಡಿದ್ದೆ. ಆದರೆ ವಿಧಿಲಿಖಿತ ಬೇರೆ ಆಗಿತ್ತು. ಎಷ್ಟು ಹೊತ್ತು ಕಾದರೂ ಕೂಡ ಗಂಡ ಬಂದಿಲ್ಲ. ಅವನ ಫೋನ್ಗೆ ಫೋನ್ ಮಾಡಿದರೆ ಯಾರೂ ಫೋನನ್ನು ತೆಗೆದುಕೊಂಡು ಮೇಡಮ್ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿದರು. ನಾನು ಅತ್ತೆಯನ್ನು ಕರೆದುಕೊಂಡು ಹೋಗಿ ನೋಡುವಷ್ಟರಲ್ಲಿ ನನ್ನ ಗಂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದ. ಅವನ ದೇಹವನ್ನು ಕೂಡ ನಮಗೆ ತೋರಿಸಿಲ್ಲ. ಎಲ್ಲ ನಜ್ಜುಗುಜ್ಜಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗಳು ಅವನ ದೇಹವನ್ನು ನಮಗೆ ತಿಳಿಯದೆ ಹಾಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ. ಇದು ಯಾವ ನ್ಯಾಯ? ತುಂಬ ಗಲಾಟೆ ಮಾಡಿದೆವು. ನಾವು ಅವರ ಮುಖವನ್ನು ನೋಡಲೇಬೇಕು ಅಂತ. ಬೇಕಾದರೆ ಕೋರ್ಟಿನಲ್ಲಿ ಫೈಟ್ ಮಾಡೋಣ ಅಂತ. ಅಲ್ಲೇ ಡಾಕ್ಟರ್ ಹೇಳುತ್ತಾನೆ. ಏನೂ ಅರ್ಥವಾಗಿಲ್ಲ ನನಗೆ. ಆದರೆ ಅರ್ಥವಾಗಿದ್ದು ಇಷ್ಟೇ, ಆ ಮನುಷ್ಯ ಇನ್ನೂ ಈ ಪ್ರಪಂಚದಲ್ಲಿ ಇಲ್ಲ. ಯಾವುದೇ ಸಂಬಂಧವಾಗಲಿ ಬಾಂಧವ್ಯವಾಗಲಿ ಅವನ ಜೊತೆ ನನಗೆ ಬೆಳೆದಿಲ್ಲ. ಅವನು ನನಗೆ ಅಪರಿಚಿತ. ಆದರೂ ಕೂಡ ತಾಳಿ ಕಟ್ಟಿದ್ದಾನೆ ಅನ್ನುವ ಒಂದು ವಿಷಯಕ್ಕೆ ದುಃಖವಾಗುತ್ತಿತ್ತು. ಈ ಸಮಾಜ ದುಃಖದಲ್ಲಿರುವ ನಮ್ಮನ್ನು ಇನ್ನೂ ದುಃಖ ಪಡುವಂತೆ ಮಾಡುತ್ತದೆ. ಈಗಾಗಲೇ ಗಂಡನನ್ನು ಕಳೆದುಕೊಂಡು ದುಃಖದಲ್ಲಿರುವ ನನಗೆ ಮತ್ತೆ ನೋವು ಮಾಡಲು ಮನೆಯವರೆಲ್ಲ ಬಂದರು. ಅವರ ಮಾತನ್ನು ಕೇಳಿ ನನಗೆ ಶಾಕ್ ಆಯಿತು. ಯಾಕೆ ಪ್ರತಿ ಬಾರಿ ಹೆಣ್ಣು ಮಕ್ಕಳೇ ಬಲಿಯಾಗಬೇಕು? ಅವರು ಸ್ವತಂತ್ರವಾಗಿ ಒಬ್ಬಳೇ ಬದುಕುವುದು ತುಂಬ ಕಷ್ಟವಾ? ಈ ವಿಷಯಗಳಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಒಂದೇ ರೀತಿ ಆಲೋಚನೆ ಮಾಡುತ್ತಾರೆ ಅಲ್ಲವೇ? ಅವರ ವಿಷಯ ಅತ್ತೆಯ ತೀರಾ ಹತ್ತಿರದ ಸಂಬಂಧದ ಹುಡುಗ ಒಬ್ಬನು ಇದ್ದಾನಂತೆ. ಅವನು ನೋಡಲು ಸುಂದರನು. ಅವನ ಜೊತೆ ಮದುವೆ ಮಾಡಿಕೊ ಅಂತ ಬಲವಂತ ಮಾಡಿದರು. ನನಗೆ ಇಷ್ಟವಿಲ್ಲವೆಂದರೂ ಬಿಡಲಿಲ್ಲ. ನನ್ನ ಅಪ್ಪ ಅಮ್ಮನೂ ಕೂಡ ಅವರ ಮಾತನ್ನು ಕೂಡ ಕೇಳುತ್ತಿದ್ದರು. ಕೊನೆಗೆ ವಿಧಿಯಿಲ್ಲದೆ ನಾನು ಮದುವೆಗೆ ಒಪ್ಪಿಕೊಂಡು ಮದುವೆ ಆದೆ. ದೇವಸ್ಥಾನದಲ್ಲಿ ನಮ್ಮ ಮತ್ತು ಅವರ ಮನೆಯ ತೀರಾ ಆಪ್ತರು ಮಾತ್ರ ಮದುವೆಗೆ ಬಂದಿದ್ದು. ತಿಂಗಳಲ್ಲಿ 2 ಮದುವೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ದುಃಖವಾಗುತ್ತಿದೆ. ಆದರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲೇಬೇಕಿತ್ತು. ಈ ಮದುವೆಯನ್ನು ಹೇಗೆ ನಿಭಾಯಿಸುವುದು? ಮೊದಲನೇ ಮದುವೆಯನ್ನು ನಿಭಾಯಿಸಲು ಹೋದರೆ ಗಂಡನದು ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಈ 2ನೇ ಅಪರಿಚಿತ ಮನುಷ್ಯನ ಜೊತೆ ಸಂಬಂಧ ಹೇಗೆ ಬೆಳೆಸುವುದು? ತುಂಬ ದುಃಖವಾಗುತ್ತಿತ್ತು. ಮೊದಲ ರಾತ್ರಿ ಅವನು ಬಂದಾಗ ತುಂಬ ಉತ್ಸುಕನಾಗಿದ್ದ. ಅವನ ಹೆಸರು ರವಿಯಂತೆ. ನಾವು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನನ್ನನ್ನು ಪ್ರೀತಿಸಬೇಕು ಅಂತ ನನ್ನ ಕೈಯನ್ನು ಹಿಡಿದುಕೊಂಡು ಮುತ್ತನ್ನು ಕೊಟ್ಟ. ಅವನು ನನ್ನ ದೇಹದಲ್ಲಿ ಕರೆಂಟ್ ಹರಿದಂತೆ ಭಾಸವಾಯಿತು. ಸ್ವಲ್ಪ ಸಮಯ ನನಗೆ ಬೇಕು ಅಂತ ಅವರಿಗೆ ಹೇಳಿದೆ. ಅವರು ಕೂಡ ಅದಕ್ಕೆ ಒಪ್ಪಿಕೊಂಡರು. ಆದರೆ ಇಬ್ಬರು ಒಂದೇ ಹಾಸಿಗೆ ಮೇಲೆ
ಮಲಗಿದೆವು. ರಾತ್ರಿ ಪೂರ್ತಿ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಮಲಗಿದ. ಅವನ ಕೈಯಲ್ಲಿ ಒಂದು ರೀತಿಯ ಭರವಸೆ ಇತ್ತು. ಅಪರಿಚಿತ ಅಂತ ಅನ್ನಿಸುತ್ತಿರಲಿಲ್ಲ. ರಾತ್ರಿ ಪೂರ್ತಿ ನೆಮ್ಮದಿಯಾಗಿ ನಿದ್ರೆ ಮಾಡಿದೆ. ಅವನ ಬಗ್ಗೆ ನನಗೆ ಯಾವುದೇ ರೀತಿಯ ಅನುಮಾನವಿರಲಿಲ್ಲ. ಮಲಗಿದ್ದಾಗ ನನ್ನನ್ನು ಕೆಟ್ಟ ರೀತಿ ಬಳಸಿಕೊಳ್ಳುತ್ತಾನೆ ಅಂತ. ಬೆಳಗ್ಗೆ ಎದ್ದಾಗಲೂ ಕೂಡ ಅದೇ ರೀತಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಮಕ್ಕಳು ಅಮ್ಮನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ ಅವನ ಮೇಲೆ ಒಂದು ರೀತಿಯ ಪ್ರೀತಿ ಶುರುವಾಯಿತು. ನನ್ನ ಕಣ್ಣುಗಳು ಹೊಸದನ್ನು ಏನೋ ಹೇಳುವಂತೆ ಆರಂಭಿಸಿದವು. ಆದರೂ ಕೂಡ ಒಂದೇ ಒಂದು ರಾತ್ರಿಗೆ ಅವನನ್ನು ಒಪ್ಪಿಕೊಂಡರೆ, ನನ್ನ ದೇಹವನ್ನು ಅವನಿಗೆ ಅರ್ಪಿಸಿದರೆ ನನ್ನ ಆತ್ಮಸಾಕ್ಷಿ ತುಂಬ ನೊಂದುಕೊಳ್ಳುತ್ತದೆ. ಅದಕ್ಕೆ ದ್ರೋಹ ಮಾಡಿದಂತೆ ಆಗುತ್ತದೆ. ಯಾವುದೇ ಕಾರಣಕ್ಕೂ ನಾನು ದುಡುಕಬಾರದು ಅಂತ ಸುಮ್ಮನಾದೆ. ಇದೇ ರೀತಿ ದಿನಗಳು ಕಳೆಯಿತು. ಆದಷ್ಟು ರವಿ ನನ್ನ ಹಿಂದೆ ಹಿಂದೆ ಬರಲು ಶುರು ಮಾಡುತ್ತಿದ್ದ. ನನಗೆ ಖುಷಿ ಆದರೂ ಕೂಡ ನಾನು ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಗಂಡ ಹೆಂಡತಿಯ ಯಾವ ಕರ್ತವ್ಯವನ್ನು ನಿರ್ವಹಿಸಬೇಕು ಎಲ್ಲವನ್ನೂ ನಿರ್ವಹಿಸುತ್ತಿದ್ದ. ಆದರೆ ಹೆಂಡತಿಯಾಗಿ ನಾನು ಎಂದೂ ಕೂಡ ಅವನ ಅವಶ್ಯಕತೆಗಳನ್ನು ನಿರ್ವಹಿಸಿಲ್ಲ. ಅವನಿಗಾಗಿ ನಾನು ಏನನ್ನೂ ಮಾಡಿಲ್ಲ. ಹೊಸದಾಗಿ ನಾನು ಹೇಗೆ ಇದ್ದೇನೆ ಹಾಗೆ ಅವನು ಸ್ವೀಕರಿಸಿದರೆ ಖುಷಿ, ಇಲ್ಲವಾದರೆ ನನ್ನ ದಾರಿ ನನಗೆ ಅನ್ನುವುದು ಮನಸ್ಸಿನಲ್ಲಿ ತುಂಬ ಕ್ಲಿಯರಾಗಿ ಇತ್ತು. ನಮ್ಮಿಬ್ಬರ ಮದುವೆ ಆಗಿ ಸುಮಾರು ತಿಂಗಳುಗಳೇ ಆಯಿತು. ಆದರೆ ಪ್ರತಿ ಬಾರಿಯೂ ಅವನು ನನ್ನ ಹತ್ತಿರ ಬರುತ್ತಿದ್ದ. ಆಸೆಯಿಂದ ನಾನು ದೂರ ತಳ್ಳುತ್ತಿದ್ದೆ. ಒಮ್ಮೊಮ್ಮೆ ಮಧ್ಯರಾತ್ರಿ ಮುತ್ತುಗಳನ್ನು ಕೊಡಲು ಶುರು ಮಾಡುತ್ತಿದ್ದ. ಇತ್ತೀಚೆಗೆ ಇದೇ ರೀತಿ ಒಂದು ಹೊಸ ವಿಷಯ ನಡೆಯಿತು. ಇಂದು ಅತ್ತೆ ನನಗೆ ತಂದುಕೊಟ್ಟಿದ್ದ ಹೊಸ ಬ್ಲ್ಯಾಕ್ ಕಲರ್ ಸೀರೆಯನ್ನು ಉಟ್ಟಿದ್ದೆ. ನಾನು ತುಂಬ ಬೆಳ್ಳಗೆ ಇರುವುದರಿಂದ ಅವನು ತುಂಬ ಖುಷಿಪಟ್ಟಿದ್ದ. ಕೆಲಸದಿಂದ ಬಂದ ಸಮಯದಿಂದ ನನ್ನನ್ನೇ ನೋಡುತ್ತಿದ್ದಾನೆ. ಇಂದು ಹಿಂದೆ ಹಿಂದೆ ಸುತ್ತುವುದು ಜಾಸ್ತಿಯಾಗಿದೆ. ಇದ್ದಕ್ಕಿದ್ದಂತೆ ರಾತ್ರಿ ನನ್ನ ಕೈಗಳನ್ನು ಹಿಡಿದುಕೊಂಡು, ಪ್ಲೀಸ್ ಇನ್ನಾದರೂ ನಾವಿಬ್ಬರೂ ಒಂದಾಗೋಣ. ಇನ್ನು ತಡ ಮಾಡುವುದು ಬೇಡ. ನಿನ್ನನ್ನು ಬಿಟ್ಟು ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ. ನೀನು ಹೇಳಿದ ಹಾಗೆ ಇರುತ್ತದೆ. ನಿನ್ನ ಕಾಲ ಕೆಳಗಡೆ ಬಿದ್ದಿರುತ್ತೇನೆ ಅಂತ ನನ್ನ ಕೈಗಳಿಗೆ ಮುತ್ತನ್ನು ಕೊಟ್ಟ. ಆದರೆ ಇನ್ನೂ ಸ್ವಲ್ಪ ದಿನ ನನಗೆ ಅವನ ಜೊತೆಗೆ ಇರಲು ಇಷ್ಟವಿರಲಿಲ್ಲ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಾನು ದೂರದಲ್ಲಿ ಇದ್ದೆ. ಇದ್ದಕ್ಕಿದ್ದಂತೆ ಅವನ ಕಾಮದ ಹಸಿವು ಜಾಸ್ತಿಯಾಯಿತು. ಅವನು ನನ್ನನ್ನು ಎತ್ತುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ. ನಾನು ಒದ್ದಾಡುತ್ತಿದ್ದೆ. ಆದರೂ ಕೂಡ ನನ್ನ ಬಟ್ಟೆಯನ್ನೆಲ್ಲ ತೆಗೆದ. ನಾನು ಎಷ್ಟು ಬೇಡ ಬೇಡ ಎಂದರೂ ಬಿಡದೆ ನನ್ನನ್ನು ಬಲಾತ್ಕರಿಸಿದ. ನನ್ನ ಎಲ್ಲವನ್ನೂ ದೋಚಿಕೊಂಡ. ಅವನು ಮಾಡುತ್ತಿದ್ದ ಕ್ರಿಯೆಗಳು ಮನಸ್ಸಿಗೆ ಆನಂದವನ್ನು ನೀಡುತ್ತಿತ್ತು. ಆದರೂ ಕೂಡ ನನಗೆ ಇನ್ನೂ ಸ್ವಲ್ಪ ಸಮಯ ಅವನಿಂದ ದೂರ ಇರಬೇಕು ಅಂತ ಅನಿಸುತ್ತಿತ್ತು. ಆದರೆ ಅದನ್ನೆಲ್ಲ ಕೇಳುವ ಪರಿಸ್ಥಿತಿಯಲ್ಲಿ ಅವನು ಇರಲಿಲ್ಲ. ಅವನ ಕಾಮದ ಹಸಿವು, ಅವನ ಅಸ್ತಿತ್ವವು ನನ್ನಲ್ಲಿರುವಂತೆ ಮಾಡಿತು. ಬೆಳಿಗ್ಗೆ ಆದಾಗ ನನಗೆ ಅವನ ಮುಖವನ್ನು ಕೂಡ ನೋಡಲು ಇಷ್ಟವಿಲ್ಲದೆ ಎದ್ದು ಹೊರಟು ಹೋದೆ. ಇಂದು ಮನೆಯಲ್ಲಿ ಯಾರೂ ಇರಲಿಲ್ಲ, ಹೊರಗಡೆ ಹೋಗಿದ್ದರು. ಬೆಳಿಗ್ಗೆ ರವಿ ಎದ್ದು ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ಕ್ಷಮೆಯನ್ನು ಪರಿಪರಿಯಾಗಿ ಕೇಳಿದರು. ನಿನ್ನ ಸೌಂದರ್ಯವನ್ನು ನೋಡಿ ನನ್ನ ಕೈಯಲ್ಲಿ ತಡೆಯಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಬಾ ಅಂದಿದ್ದು. ಇನ್ನೆಂದೂ ಕೂಡ ನೀನಾಗಿ ನೀನು ಕರೆಯುವವರೆಗೂ ಬರುವುದಿಲ್ಲ ಅಂತ ನನ್ನ ಕಾಲನ್ನು ಹಿಡಿದ. ಆದರೆ ನನಗೆ ಅವನ ಕ್ಷಮೆ ಬೇಕಾಗಿರಲಿಲ್ಲ. ಏನು ಆಗಬೇಕು ಎಲ್ಲ ಆಗಿ ಹೋಯಿತು. ಇನ್ನು ಕ್ಷಮೆ ಕೇಳಿ ಮಾತನ್ನು ಆಡುವ ವಿಷಯ ಏನೂ ಇಲ್ಲ ಅಂತ ಫ್ರೆಶ್ ಆಗಿ ನಾನು ಕೆಲಸಕ್ಕೆ ಹೋದೆ. ಇಂದಿನ ರಾತ್ರಿ ಕೂಡ ಅದೇ ವಿಷಯದ ಬಗ್ಗೆ ಮಾತುಕತೆ ಆಯಿತು. ನನಗೆ ಅವನ ಮುಖವನ್ನು ಕೂಡ ನೋಡಲು ಇಷ್ಟವಿಲ್ಲ. ಹೆಂಡತಿ ಆದರೂ, ಅವಳ ಮೇಲೆ ಅಧಿಕಾರ ಇದ್ದರೂ ಬಲಾತ್ಕರಿಸುವ ವಿಷಯ ಹೇಗೆ ಬರುತ್ತದೆ? ಬೆಳಗ್ಗೆ ನಾನು ಹೇಳುವ ಸಮಯಕ್ಕೆ ಸರಿಯಾಗಿ ನನಗೆ ಇಷ್ಟವಾಗುವ ಬ್ರೇಕ್ಫಾಸ್ಟ್ಗಳನ್ನು ಮಾಡುತ್ತಿದ್ದ. ಮನೆಯೆಲ್ಲ ಕೆಲಸವನ್ನು ಅವನೇ ಬೇಗ ಎದ್ದು ಮಾಡುತ್ತಿದ್ದ. ನನಗೆ ಇಷ್ಟವಾದ ಸ್ವೀಟ್ಗಳು, ಫ್ಲವರ್ಸ್ಗಳನ್ನು ಮನೆಗೆ ತರುತ್ತಿದ್ದ. ಅಷ್ಟೇ ಏಕೆ, ನನ್ನ ಅಪ್ಪ ಅಮ್ಮನನ್ನು, ತಮ್ಮಂದಿರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ನಾನು ಇವನ ಬಗ್ಗೆ ತುಂಬ ಖುಷಿ ಪಡುತ್ತಾನೇನೋ ಅನ್ನುವುದು ಅವನ ವಿಷಯ ಆಗಿರಬೇಕು. ಈ ಗೊಂದಲಗಳ ಮಧ್ಯೆ ಇಂದು ಮನೆಗೆ ಬರಲು ಇಷ್ಟವಾಗದೆ ಪಾರ್ಕ್ನಲ್ಲಿ ಸ್ವಲ್ಪ ಸಮಯ ಇರಬೇಕು ಅಂತ ಹೋದೆ ಒಬ್ಬಳೆ. ಆದರೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಜೀವನದಲ್ಲಿ ಎಂದೂ ಅಂದುಕೊಂಡಿರಲಿಲ್ಲ ಈ ರೀತಿ ಬದುಕು ಬರುತ್ತದೆ ಅಂತ. ನನ್ನ ಮೊದಲ ಗಂಡ ಕರೆದುಕೊಂಡು ಓಡಾಡುತ್ತಿದ್ದಾನೆ. ಒಂದು
ಗರ್ಭಿಣಿ ಹೆಂಗಸನ್ನು? ಇಲ್ಲ, ಅವನೇ. ಅವನ ಮುಖ ನನಗೆ ಚೆನ್ನಾಗಿ ನೆನಪಿದೆ. ಅವನಿಗೆ ಆಕ್ಸಿಡೆಂಟ್ ಆಗಿದ್ದು ನಂತರ ಡೆಡ್ ಬಾಡಿಯನ್ನು ನಮಗೆ ತೋರಿಸಿ ಇಲ್ಲ, ಅಗ್ನಿಸ್ಪರ್ಶ ಮಾಡಿದ್ದೇವೆ ಅಂತ ಹೇಳಿದರು. ಮನೆಯಲ್ಲೂ ಕೂಡ ಅತ್ತೆ ಆಗಲಿ ಮಾವ ಆಗಲಿ ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ಳುತ್ತಿರಲಿಲ್ಲ. ಈ ವಿಷಯದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರಬಹುದು. ಆಗಿದ್ದು ನನ್ನ ಬದುಕನ್ನು ಹಾಳು ಮಾಡಿದ್ದಾರೆ. ಇವರುಗಳು ಖಂಡಿತವಾಗಿ ಸುಮ್ಮನೆ ಬಿಡುವುದಿಲ್ಲ. ನಾನು ಕೋಪದಿಂದ ಹೋಗಿ ಅವನ ಕಾಲರನ್ನು ಹಿಡಿದುಕೊಂಡು ಕೇಳಿದೆ, ಎಷ್ಟು ಧೈರ್ಯ ನನ್ನ ಬದುಕಿನಲ್ಲಿ ಈ ರೀತಿ ಆಡಿದೆ? ಇವತ್ತಿನವರೆಗೂ ಕೂಡ ನಾನು ನಿನ್ನ ಯೋಚನೆಯಲ್ಲಿ ಇದ್ದೇನೆ. ಮದುವೆ ಇಷ್ಟವಿಲ್ಲ ಎಂದರೆ ಮೊದಲೇ ಹೇಳಬೇಕಿತ್ತು ಅಲ್ಲವೇ? ಮದುವೆ ಆದ ಮೇಲೆ ನನ್ನನ್ನು ವಿಧವೆ ಮಾಡಿ ಹೋಗುವ ಅವಶ್ಯಕತೆ ಏನಿತ್ತು? ಆಗ ಆ ಹುಡುಗಿ ಹೇಳುತ್ತಾಳೆ, ನಾವಿಬ್ಬರು ತುಂಬ ವರ್ಷಗಳಿಂದ ಪ್ರೀತಿಸುತ್ತಿದ್ದೆವು, ಆದರೆ ಅವರ ಮನೆಯಲ್ಲಿ ಒಪ್ಪುತ್ತಿರಲಿಲ್ಲ. ನಿನ್ನನ್ನು ಮದುವೆ ಆದ ಮೇಲೆ ನಿನ್ನ ಜೊತೆ ಬದುಕಲು ಅವರು ಮನಸ್ಸಿನಿಂದ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ. ಕೊನೆಗೆ ನನ್ನ ಬಳಿ ಬಂದು ಅವರ ಕಷ್ಟಗಳನ್ನು ಹೇಳಿಕೊಂಡರು. ನಿನ್ನ ಜೊತೆಯಲ್ಲಿ ಇರಲು ಸಾಧ್ಯವಿಲ್ಲ, ಅವಳ ಜೊತೆಯಲ್ಲೂ ಇರಲು ಸಾಧ್ಯವಿಲ್ಲ ಅಂತ. ವಿಧಿ ಇಲ್ಲದ ಆಕ್ಸಿಡೆಂಟ್ ನಾಟಕ ಮಾಡಿದೆವು. ಏಕೆಂದರೆ ಅವರ ಅಪ್ಪ ಅಮ್ಮ ನಮಗೆ ತೊಂದರೆ ಮಾಡುತ್ತಾರೆ. ನಾವಿಬ್ಬರು ಜೊತೆಯಲ್ಲಿ ಬದುಕಬೇಕು ಅಂತ ಏನೇ ಮಾಡಿದರು ನಮ್ಮಿಬ್ಬರ ಸುಂದರ ಭವಿಷ್ಯಕ್ಕಾಗಿ. ಅರ್ಥ ಮಾಡಿಕೊ, ಇವರು ನಿನ್ನ ಜೊತೆ ಇದ್ದರೂ ಕೂಡ ನಿನಗೆ ತೊಂದರೆ ಮಾಡುತ್ತಿದ್ದರು ಅಂತ ಹೇಳಿ. ಏಕೆಂದರೆ ಇವರು ನಿನ್ನನ್ನು ಪ್ರೀತಿಸುತ್ತಿರಲಿಲ್ಲ, ನನ್ನನ್ನು ಮಾತ್ರ ಪ್ರೀತಿಸುತ್ತಾ ಇದ್ದಿದ್ದು. ಮೋಸ ಹೇಗಾಯಿತು? ನಿನ್ನನ್ನು ಮುಟ್ಟದೆ ನಿನ್ನಿಂದ ದೂರವಾದರು. ಈಗ ನೀವು ಮದುವೆ ಆಗಿರುವ ಹುಡುಗ ಇವರ ಕಸಿನ್ ಬ್ರದರ್. ಆ ಹುಡುಗ ನಿಮ್ಮಿಬ್ಬರ ಮದುವೆಗಿಂತ ಮುಂಚೆಯೂ ಕೂಡ ನಿಮ್ಮ ಮೇಲೆ ಆಸೆ ಇಟ್ಟುಕೊಂಡಿದ್ದಾರಂತೆ, ನಿಮ್ಮನ್ನೇ ಮದುವೆ ಆಗಬೇಕು ಅಂತ. ಯಾವುದೋ ಒಂದು ಮದುವೆಯಲ್ಲಿ ನೋಡಿ, ಆನಂತರ ಇವರ ಜೊತೆ ಮದುವೆ ಗೊತ್ತಾದ ಮೇಲೆ ಅವರು ತುಂಬ ಡಿಪ್ರೆಸ್ ಆಗಿದ್ದರು. ನಮಗೆ ನಮ್ಮ ಬದುಕಿನಲ್ಲಿ ತೊಂದರೆ ಆಯಿತು, ನಮ್ಮಿಬ್ಬರ ಬದುಕು ಸರಿ ಹೋಯಿತು ಅಂತ ಅಂದುಕೊಂಡು ನಿಮ್ಮಿಬ್ಬರ ಬದುಕನ್ನು ಹಾಳು ಮಾಡುವ ಕ್ರೂರಿಗಳು ನಾವಲ್ಲ. ಅವನು ಅಂದರೆ ರವಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತಾನೆ. ದಯವಿಟ್ಟು ಅವರನ್ನು ಒಪ್ಪಿಕೊಳ್ಳಿ, ನಿಮ್ಮ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಿ. ನಮಗೆ ನೀವು ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಹೊರಟು ಹೋದರು. ನನಗೆ ತುಂಬ ದುಃಖವಾಗುತ್ತಿತ್ತು. ಅಲ್ಲೇ ಕುಳಿತುಕೊಂಡು ಅಳುತ್ತಿದ್ದೆ. ನೋಡಿದರೆ ಅದು ಬೇರೆ ಯಾರೂ ಅಲ್ಲ, ರವಿ. ರವಿಯನ್ನು ನೋಡಿದ ತಕ್ಷಣ ನನ್ನವರು ಅನ್ನುವವರು ಬಂದಿದ್ದಾರೆ, ನನಗಾಗಿ ಮಿಡಿಯುವ ಹೃದಯ ಬಂದಿದೆ ಅಂತ ಆಸೆಯಾಗಿ ಕಣ್ಣುಗಳು ಹೊಳೆದವು. ನನ್ನ ಕಣ್ಣೀರಿನ ಕಟ್ಟೆ ಹೊಡೆದು ಹೋಯಿತು. ಇನ್ನು ಜೋರಾಗಿ ಅಳಲು ಶುರು ಮಾಡಿದೆ. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವರು ಕೂಡ ನನ್ನನ್ನು ತಬ್ಬಿಕೊಂಡು ಸಮಾಧಾನ ಮಾಡುತ್ತಿದ್ದರು. ಪದೇ ಪದೇ ರವಿ ಏನಾಯಿತು ಅಂತ ಕೇಳುತ್ತಿದ್ದಾರೆ. ಅವರು ಕೆಳಗೆ ಕುಳಿತುಕೊಂಡು ನನ್ನ ಕೈಯನ್ನು ಹಿಡಿದುಕೊಂಡು ಕೇಳಿದರು, ಏನಾದರೂ ವಿಷಯ ಇದ್ದರೆ ಹೇಳು, ಇಷ್ಟೊಂದು ದುಃಖ ಮಾಡಿರುವ ವಿಷಯ ಯಾವುದು ನನ್ನ ರಾಣಿಗೆ ಅಂತ. ನಾನು ಎಲ್ಲ ವಿಷಯವನ್ನು ಹೇಳಿದೆ. ಅಷ್ಟೇನಾ? ಅವನು ಎಂದೂ ಕೂಡ ನಿನ್ನನ್ನು ಪ್ರೀತಿಸುತ್ತಿರಲಿಲ್ಲ, ಮನೆಯವರ ಇಷ್ಟಕ್ಕಾಗಿ ಮದುವೆ ಆಗಿದ್ದ. ಆ ರೀತಿಯ ಸಂಬಂಧ ಮುರಿದು ಹೋಗಿದ್ದಕ್ಕೆ ಖುಷಿಪಡು. ಮಕ್ಕಳು ಮರಿಯಾದ ಮೇಲೆ ಬಿಟ್ಟು ಹೋಗಿದ್ದರೆ ಕಷ್ಟವಾಗುತ್ತಿತ್ತು ಅಲ್ಲವೇ? ಅವರು ಹೇಳಿದ ಮಾತನ್ನು ಕೇಳಿ ನನಗೆ ಸಮಾಧಾನವಾಗಿ ಪುನಃ ತಬ್ಬಿಕೊಂಡೆ. ನೀವು ನನ್ನನ್ನು ಎಂದೂ ಬಿಟ್ಟು ಹೋಗುವುದಿಲ್ಲ ಅಲ್ಲವೇ? ಸದಾ ನನ್ನ ಜೊತೆ ಇರುತ್ತೀರಾ? ನನಗೆ ಎಂದೂ ಕೂಡ ಮೋಸ ಮಾಡುವುದಿಲ್ಲ, ಇನ್ನೊಂದು ಹುಡುಗಿಯ ಸೆರಗಿಗಾಗಿ ಆಸೆ ಪಡುವುದಿಲ್ಲ ಅಲ್ಲವೇ ಅಂದಾಗ ಅಂತ ಅಳುತ್ತಿದ್ದೆ. ಆಗ ರವಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಆ ಅಪ್ಪುಗೆ ಒಂದು ರೀತಿಯ ಭರವಸೆಯನ್ನು ಕೊಡುವ ರೀತಿ ಇತ್ತು. ನಂತರ ನಾನು ಅವರ ತುಟಿಗಳಿಗೆ ಚುಂಬಿಸಿದೆ. ದೀರ್ಘವಾಗಿ ಇಬ್ಬರು ಸ್ವಲ್ಪ ಹೊತ್ತು ಚುಂಬಿಸಿದೆವು. ನಂತರ ರವಿ ಕೇಳುತ್ತಾರೆ, ಇನ್ನೆಂದೂ ಕೂಡ ನಿನ್ನಿಂದ ನನ್ನನ್ನು ದೂರ ಮಾಡುವುದಿಲ್ಲ ಅಲ್ಲವೇ? ರಾತ್ರಿ ನಾವಿಬ್ಬರು ಪಕ್ಕ ಮಲಗಬಹುದು, ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಅಂದಾಗ ನಾನು ನಕ್ಕಿ ಕಳ್ಳ ಅಂತ ಹೇಳಿ ಅವರ ಎದೆಗೆ ಹೊರಗೆ ಕುಳಿತೆ. ಮುಂದಿನ ನಮ್ಮ ಜೀವನ ಸುಂದರವಾಗಿರುತ್ತದೆ. ಈಗ ಸಿಕ್ಕಿರುವ ಆಸರೆಯನ್ನು ಎಂದೂ ಕೂಡ ಬಿಡಬಾರದು ಅಂತ ಮನಸ್ಸಿಗೆ ಪದೇ ಪದೇ ಹೇಳುತ್ತಿದ್ದೆ. ರವಿ ನನ್ನ ಕೈಗಳಿಗೆ ಮುತ್ತುಗಳನ್ನು ಕೊಡುತ್ತಾ ಗಟ್ಟಿಯಾಗಿ ಹಿಡಿದುಕೊಂಡರು ನನ್ನನ್ನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.